ತುಮಕೂರು ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರತಕ್ಕಂತಹ ಶ್ರೀ ಗುರುಕುಲ ಶಿಕ್ಷಣ ಸಂಸ್ಥೆ ಅಂದರೆ ಸಾಕಷ್ಟು ವಿಶೇಷ ವಿಭಿನ್ನ ಅಂತಾನೆ ಹೇಳ್ಬೋದು. ಇಂತಹ ಒಂದು ವಿಶೇಷವಾಗಿರತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ 25ನೇ ವರ್ಷದ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರತಕ್ಕಂತಹದ್ದು. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶ್ರೀ ಗುರುಕುಲ ಶಾಲೆ ಮತ್ತೊಮ್ಮೆ ತನ್ನ ವಿಶಿಷ್ಟ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮಕ್ಕಳ ಶಿಕ್ಷಣದ ಶುಭಾರಂಭವನ್ನ ಸಂಪ್ರದಾಯಬದ್ಧವಾಗಿ ಆಚರಿಸುವ ಉದ್ದೇಶದಿಂದ ಸಂಸ್ಥೆಯಲ್ಲಿ 25ನೇ ವರ್ಷದ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಭಕ್ತಿ ಭಾವದಿಂದ ಆಯೋಜಿಸಲಾಯಿತು. ಗುರುಕುಲ ಸಂಸ್ಥೆ ಯಶಸ್ವಿಯಾಗಿ 25 ವರ್ಷಗಳನ್ನ ಪೂರೈಸಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ವಿಶೇಷ ಮಹತ್ವ ದೊರಕಿತು. ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳು ಮೊದಲ ಬಾರಿಗೆ ಅಕ್ಷರಗಳನ್ನ ಬರೆಯುವ ಮೂಲಕ ತಮ್ಮ ಶೈಕ್ಷಣಿಕ ಜೀವನಕ್ಕೆ ಶುಭಾರಂಭ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ರಶ್ಮಿ ಮಧು ಅವರು, ನಮ್ಮ ಆಚಾರ ವಿಚಾರ ಹಾಗೂ ಸಂಪ್ರದಾಯದ ಪ್ರಕಾರ ಮಗುವಿನ ಜೀವನದಲ್ಲಿ ಅಕ್ಷರಾಭ್ಯಾಸಕ್ಕೆ ವಿಶೇಷ ಸ್ಥಾನವಿದೆ. ಪ್ರತಿಯೊಬ್ಬರಿಗೂ ಶೃಂಗೇರಿಗೆ ತೆರಳಿ ಅಕ್ಷರಾಭ್ಯಾಸ ಮಾಡಿಸುವುದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪೋಷಕರ ಅನುಕೂಲಕ್ಕಾಗಿ ಹಾಗೂ ಮಕ್ಕಳಿಗೆ ಉತ್ತಮ ಆರಂಭ ದೊರಕಿಸುವ ಉದ್ದೇಶದಿಂದ ಶ್ರೀ ಗುರುಕುಲ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ನಮಸ್ತೆ. ಶ್ರೀ ಗುರುಕುಲ್ ಸಂಸ್ಥೆಯಲ್ಲಿ ಇವತ್ತು 25ನೇ ವರ್ಷದ ಅಕ್ಷರಾಭ್ಯಾಸ. ಈ ಸಂಸ್ಥೆ 25 ವರ್ಷಗಳ ಒಂದು ಜರ್ನಿನ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಈ ಒಂದು ವರ್ಷದಲ್ಲಿ ಇದು 25ನೇ ವರ್ಷ. ನಾವು ಮೊದಲನೇ ವರ್ಷದಿಂದನೂ ಈ ಒಂದು ಅಕ್ಷರಾಭ್ಯಾಸ ಅನ್ನುವ ಒಂದು ಪೂಜೆನ ನಾವು ತುಮಕೂರಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ ನಮ್ಮ ಸಂಸ್ಥೆಯಲ್ಲಿ. ಸೊ ಇದರ ವಿಶೇಷ ಏನು ಅಂತಂದರೆ, ನಮ್ಮ ಒಂದು ಎಲ್ಲ ಸಿಬ್ಬಂದಿ ವರ್ಗದವರಾಗ್ಬೋದು, ನಮ್ಮ ಶಾಲೆಗೆ ಸೇರಿಸಿರೋಂಥ ಪೇರೆಂಟ್ಸ್ ಆಗ್ಬೋದು, ಬಹಳ ಒಂದು ಸಂಭ್ರಮದಿಂದ ಬಂದು ಈ ಒಂದು ಅಕ್ಷರಾಭ್ಯಾಸವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಸೊ ನಮ್ಮ ಒಂದು ಟ್ರೆಡಿಷನ್, ನಮ್ಮ ಒಂದು ಕಲ್ಚರ್, ಈ ಒಂದು ಇದರಲ್ಲಿ ಮಗುವಿನ ಮೊದಲನೆಯ ಹೆಜ್ಜೆ ಶಾಲೆಗೆ ಬರುವ ಮುನ್ನ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ತಗೊಂಡು ಬರುವೊಂದು ಅಭ್ಯಾಸವನ್ನು ಮಾಡ್ತಾ ಬಂದಿದ್ದೀವಿ. ಎಲ್ಲರೂ ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಕೆಲವು ಸತಿ ಸಾಧ್ಯ ಆಗಲ್ಲ, ಹಲವಾರು ಕಾರಣಗಳಿಂದ. ಸೊ ಹಾಗಾಗಿ ನಮ್ಮ ಒಂದು ಸಂಸ್ಥೆಯಲ್ಲಿ ಈ ಒಂದು ಅಕ್ಷರಾಭ್ಯಾಸವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಒಂದು ಅಕ್ಷರಾಭ್ಯಾಸ ಒಂದು ಕಾರ್ಯಕ್ರಮ ಬಹಳ ಒಂದು ವಿಜೃಂಭಣೆಯಿಂದ ನೆರವೇರಿದೆ. ಬಹಳ ಪೋಷಕರನ್ನು ಇದಕ್ಕೆ ಕೋಆಪ್ರೇಟ್ ಮಾಡಿ ಒಂದು ಸಕ್ಸಸ್ಫುಲ್ಲಾಗಿ ಇದು ನಡೆದಿದೆ ಇವತ್ತು. ಸೊ ಥ್ಯಾಂಕ್ ಯು. ಸಂಸ್ಥಾಪಕರಾದ ಮಧು ಜೈನ್ ಮಾತನಾಡಿ, ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆ ಎಂಬ ಮಾತಿದೆ. ಮಗು ಶಾಲೆಗೆ ಬಂದ ನಂತರ ಕಲಿಕೆಯ ಬಗ್ಗೆ ಇನ್ನಷ್ಟು ಆಸಕ್ತಿ ಬೆಳೆಯಬೇಕು. ಆ ದೃಷ್ಟಿಯಿಂದಲೇ ಕಳೆದ 25 ವರ್ಷಗಳಿಂದ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು. ಮೇಡಮ್ ಹೇಳ್ದಂಗೆ ಇದು 25ನೇ ವರ್ಷದ್ದು ಅಕ್ಷರಾಭ್ಯಾಸ ಮಾಡ್ತಿರೋದು ನಾವು. ಪ್ರತಿ ವರ್ಷವೂ ಇದು ವಿಜೃಂಭಣೆಯಿಂದ ನಡೆಯುತ್ತೆ. ಯಾಕೆಂದರೆ ಮೊದಲನೇದಾಗಿ ಅವ್ರಿಗೆ ಅಕ್ಷರಾಭ್ಯಾಸದಿಂದನೇ ಶುರು ಮಾಡಬೇಕು. ಮನೆಯ ಮೊದಲೇ ಪಾಠಶಾಲೆ ಅಂತಾರೆ. ಹಾಗೆ ಇದ್ರ ಜೊತೆಗೆ ಈ ಶಾಲೆಗೆ ಬಂದಾಗ ಅದು ಒಂದು ರಿಚುವಲ್ಸಿಂದ ಅದು ಶುರು ಆದಾಗ ಇನ್ನೂ ಒಂದು ಅವ್ರಿಗೆ ಒಂದು ಕಲಿಬೇಕು, ನಾನು ಶಾಲೆಗೆ ಹೋಗಬೇಕು ಅನ್ನೋದು ಒಂದು ಮನೋಭಾವನೂ ಬರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಥರದ್ದು ಅಕ್ಷರಾಭ್ಯಾಸ ಅನ್ನೋ ಒಂದು ರೂಢಿ ಮಾಡ್ಕೊಂಡು ಬಂದಿದ್ದೀವಿ. ಧನ್ಯವಾದಗಳು. ಶ್ರೀ ಗುರುಕುಲ ಶಾಲೆ ಶಿಕ್ಷಣದ ಜೊತೆಗೆ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸುವ ಉದ್ದೇಶ ಹೊಂದಿದೆ. ಶಾಲೆಯಲ್ಲಿ ಶಾರದಾ ಪೂಜೆ, ಅಕ್ಷರಾಭ್ಯಾಸ, ಗಣೇಶ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿ ಮತ್ತು ಸಂಸ್ಕಾರದ ಅರಿವು ಮೂಡಿಸಲಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪೋಷಕರು, ಶ್ರೀ ಗುರುಕುಲ ಶಾಲೆಯಲ್ಲಿ ನಡೆಯುವ ಅಕ್ಷರಾಭ್ಯಾಸ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿದೆ. ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಇಂತಹ ಶುಭಾರಂಭ ಸಿಗುತ್ತಿರುವುದು ಸಂತಸದ ವಿಚಾರ ಎಂದು ಅಭಿಪ್ರಾಯಪಟ್ಟರು. ಸರ್, ಗುರುಕುಲ ವಿದ್ಯಾಸಂಸ್ಥೆಯಿಂದ ತುಂಬ ಚೆನ್ನಾಗಿ ಮಾಂಟೆಸರಿ ಮತ್ತು LKG UKGಗೆಲ್ಲ ತುಂಬ ಚೆನ್ನಾಗಿ ಶಾರದಾ ಪೂಜೆ, ಅಕ್ಷರಾಭ್ಯಾಸ, ಗಣೇಶ ಪೂಜೆನ ಮಾಡಿಸಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಗುರುಕುಲ ಸಂಸ್ಥೆಯಲ್ಲಿ ನಮ್ಮ ಮಗನಿಗೆ ಇವತ್ತು ಮೊದಲನೇ ದಿನ. ಎಲ್ಲರ ಪೋಷಕರ ಕಣ್ಣಲ್ಲಿ ಅವರ ಮಕ್ಕಳ ಭವಿಷ್ಯ ಕಾಣಿಸ್ತಾ ಇದೆ. ಅವರು ಎಲ್ಲ ಈಗ ಆತ್ಮೀಯವಾದ ಶಿಕ್ಷಕರ ಸ್ವಾಗತ ಇರ್ಬೋದು, ಇಲ್ಲಿಯ ಎನ್ವೈರ್ನ್ಮೆಂಟ್ ಇರ್ಬೋದು, ಕಲಿಕೆಗೆ ಸಹಕಾರಿಯಾಗಿದ್ದು ಮುಂದಿನ ಭವಿಷ್ಯಕ್ಕೆ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ.
ಅವರ ಸ್ಟಡೀಸ್ ಜೊತೆಗೆ ಸಂಸ್ಕಾರ ಈಗಿನ ಮಕ್ಕಳಲ್ಲಿ ಭಾಳ ಅವಶ್ಯಕತೆ ಇದೆ. ಇದನ್ನೇ ನಾವು ಎದುರು ನೋಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಿದರು.